ಜ್ಯೋತಿಷಿಯಾಗಿ ಗುರುತಿಸಿಕೊಂಡಿದ್ದಂತಹ ಕಮಲಾಕರ್ ಭಟ್ನ ಒಂದೊಂದೇ ಕಲೆಗಳು ಅನಾವರಣವಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಬಂಧನವಾದ ಬಳಿಕ ಇವರ ಬಗ್ಗೆ ಬಗೆದಷ್ಟು ಮಾಹಿತಿ ಬಯಲಿಗೆ ಬರ್ತಾ ಇರೋದು. ಇದೀಗ ಕಮಲಾಕರ್ ಭಟ್ನ ಕಲೆಗಳನ್ನ ಕಣ್ತುಂಬಿಕೊಳ್ಳುವ ದೌರ್ಭಾಗ್ಯ. ರೀಲ್ಸ್ ರಾಣಿ ಜೊತೆಯಲ್ಲಿ ಈತ ನಂಟನ್ನ ಹೊಂದಿ ಕಮಲಾಕರ್ ಭಟ್ಟ ಕೆಟ್ಟ ಅನ್ನುವಂತ ಪರಿಸ್ಥಿತಿಗೆ ಬಂದಿರೋದು. ಸುಚಿತ್ರಾಗೋಸ್ಕರ ಕಮಲಾಕರ್ ಭಟ್ ಮಾಡಿದ್ದು ಒಂದೆರಡಲ್ಲ. ಆಕೆ ಸಂತೋಷಕ್ಕೋಸ್ಕರ ಹಣ ಆಸ್ತಿಗಳನ್ನೆಲ್ಲ ಮಾಡಿದ್ದ. ಸುಚಿತ್ರಾ ಕಮಲಾಕರ್ ಭಟ್ ಇಬ್ರೂ ಸೇರಿ ರೀಲ್ಸ್ ಮಾಡಿದ್ದಾರೆ. ಅಬ್ಬಬ್ಬಾ, ನೋಡ್ದವ್ರ ಕಣ್ಣುಗಳು ಪಾವನ. ರೀಲ್ಸ್ ರಾಣಿ ಸಂಘದಿಂದ ಈತ ಕೂಡ ರೀಲ್ಸ್ ಮಾಡುವ ಚಟಕ್ಕೆ ಬಿದ್ದಿದ್ದು ಬೆಳಕಿಗೆ ಬರ್ತಾ ಇದೆ. ಈ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಆ ಸುಚಿತ್ರಾ ಖುಷಿ ಪಡ್ತಿದ್ಲಂತೆ. ಸುಚಿತ್ರಾಗೋಸ್ಕರ ಕಮಲಾಕರ್ ಭಟ್ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದ್ದು. ಕಮಲಾಕರ್ ಭಟ್ನ ರೀಲ್ಸ್ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಇವ್ರ ಕಾನ್ವರ್ಸೇಷನ್ ಇನ್ ಆಡಿಯೋಗಳು ಕೇಳಿದೀವಿ. ಸಾಕಷ್ಟು ಜನರ ಕಿವಿ ಪಾವನ ಆಗೋಗ್ಬಿಟ್ಟಿದೆ. ಇದೀಗ ವಿಡಿಯೋಗಳನ್ನು ನೋಡಬೇಕಾಗಿರುವಂತಹ ದೌರ್ಭಾಗ್ಯ ಕೂಡ ಬಂದೆರಗ್ತಾ ಇದೆ. ಕಮಲಾಕರ್ ಭಟ್ನ ಕಲೆ, ಈತ ಬರೀ ಜ್ಯೋತಿಷಿ ಮಾತ್ರವಲ್ಲ, ಈತ ಒಳ್ಳೆ ವಿದ್ವತ್ತನ್ನ ಪಡ್ಕೊಂಡು ದೇವರ ಆರಾಧನೆಯಲ್ಲಿ ಬದುಕಿದ್ದಾನೆ ಅನ್ನೋದಲ್ಲ, ಬದಲಾಗಿ ಈತನ ಡಾನ್ಸ್ ಕಲೆ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಮಲಾಕರ್ ಭಟ್ನ ಡಾನ್ಸ್ ವಿಡಿಯೋ ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಡಾನ್ಸ್ ಮಾಡೋದು ತಪ್ಪ? ಖಂಡಿತ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಆತ ಯಾರಿಗೋಸ್ಕರ ಡಾನ್ಸ್ ಮಾಡಿದ್ದಾನೆ, ಅದನ್ನ ಯಾರ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದಾರೆ, ಇದು ವಿವಾದಕ್ಕೆ ಕಾರಣ ಆಗ್ತಿರೋದು. ಒಬ್ಬ ಜ್ಯೋತಿಷಿಯಾಗಿ ಮಲೆನಾಡು ಕರಾವಳಿ ಭಾಗದವರಾಗಿರೋದ್ರಿಂದ ಚಂಡೆ ಶಬ್ದ ಕೇಳಿದ್ರೆ ನಮಗೆ ಡಾನ್ಸ್ ಮಾಡ್ಬೇಕನ್ಸುತ್ತೆ. ಹೌದು, ಒಪ್ಕೊಳ್ಳೋಣ. ಆದ್ರೆ ಯಾರಿಗೋಸ್ಕರ ಡಾನ್ಸ್ ಮಾಡಿದ್ದು, ಅದನ್ನ ಅಪ್ಲೋಡ್ ಮಾಡಿರೋದು ಯಾರು? ಈ ರೀಲ್ಸ್ ರಾಣಿಗೋಸ್ಕರ ಈತ ಎಂಟರ್ಟೈನ್ಮೆಂಟ್ ವಸ್ತುವಾಗಿ ಬದಲಾಗ್ಬಿಟ್ರಲ್ಲ ಅನ್ನೋದೇ ಬಹಳ ದುಃಖಕರ ಸಂಗತಿ. ದಿನನಿತ್ಯ ಕುತ್ಕೊಂಡು ಯಾರ್ಯಾರ್ದೋ ಭವಿಷ್ಯ ಹೇಳ್ತಿದ್ದವರು ಇನ್ನೊಬ್ಬರನ್ನ ಎಂಟರ್ಟೈನ್ ಮಾಡಕ್ ಪಪೆಟ್ ತರ ಆಡ್ಬೇಕಾಗಿತ್ತಾ? ಕಮಲಾಕರ್ ಭಟ್ನ ರೀಲ್ಸ್ ವಿಡಿಯೋನ ನಾವು ಗಮನಿಸ್ತಾ ಇರೋದು. ಆಕೆಯನ್ನ ಖುಷಿಪಡಿಸುವಂತಹ ಸಲುವಾಗಿ ಈತ ಚಂಡೆ ಮ್ಯೂಸಿಕ್ಗೆ ಹಂಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅದನ್ನ ಆಕೆ ಅಪ್ಲೋಡ್ ಮಾಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಸುಚಿತ್ರ ರೀಲ್ಸ್ ಮಾಡುವ ಸಂದರ್ಭ ಈತ ಒಂದು ಅಪಿಯರೆನ್ಸ್ ಕೊಟ್ಟಿರೋದು. ಗೆಸ್ಟ್ ಅಪಿಯರೆನ್ಸ್ ಅಂತ ಕರಿಬೇಕಾ ಇದನ್ನ? ಪೀಪಿಂಗ್ ಅಂತ ಕರೀತಾರೆ ಇದನ್ನ. ಸದ್ಯ ನಾವು ಗಮನಿಸ್ತಾ ಇದ್ದೀವಿ. ಇವರ ಆಡಿಯೋಗಳನ್ನೆಲ್ಲ ಕೇಳಿಸ್ಕೊಂಡಿದ್ವಿ. ಈಗ ವಿಡಿಯೋಗಳನ್ನು ಕೂಡ ನೋಡ್ತಾ ಇರೋದು. ದಿನ ಕಳೆದಂತೆ ಈ ಪ್ರಕರಣದ ತನಿಖೆ ಸಾಗ್ತಿರುವ ಹಂತದಲ್ಲಿ ಯಾವ್ಯಾವ ಮಟ್ಟಕ್ಕೆ ಇವ್ರು ಇಳಿದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಕೆಯ ಸಂತೋಷಕ್ಕೋಸ್ಕರ ಹಣ ಮಾಡಿದ್ರು, ಆಸ್ತಿ ಮಾಡಿದ್ರು, ತಾನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡೆಲ್ಲ ಆಕೆ ಕೊಟ್ಟು ಅದರ ಜೊತೆಗೆ ಆಕೆಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿ ಕೂಡ ಈತ ಕಾರ್ಯವನ್ನು ನಿರ್ವಹಿಸ್ಬಿಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉದಯ್, ಜ್ಯೋತಿಷಿಯಾಗಿ ಗುರುತಿಸ್ಕೊಂಡಿದ್ದಂತಹ ಕಮಲಾಕರ್ ಭಟ್ ಆಕೆಗೋಸ್ಕರ ಹಣ ಆಸ್ತಿ ಮಾಡಿದ್ದು ಓಕೆ, ಅವಳಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹಿಂಗೆ ಪಪೆಟ್ಟು ಡಾನ್ಸ್ ಪೀಸ್ ಎಲ್ಲ ಆಗ್ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ಖಂಡಿತವಾಗಿಯೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಅವರ ಏನೋ ಈ ಅನೈತಿಕ ಪ್ರಕರಣಗಳು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನೋ ಸುಚಿತ್ರಾ ರೀಲ್ಸ್ ಮೂಲಕ ಇಡೀ ರಾಜ್ಯದಲ್ಲಿ ಕೂಡ ಸಂಚಲನವನ್ನ ಮೂಡಿಸಿದೆ. ತನ್ನ ಪಡ್ಡೆ ಹುಡುಗರನ್ನ ಬುಟ್ಟಿಗೆ ಹಾಕೊಳ್ಕೊಳ್ಳೋದಕ್ಕಾಗಿ ಸುಚಿತ್ರಾ ರೀಲ್ಸ್ ಮಾಡಿದ್ರೆ, ಇದೀಗ ಕಮಲಾಕರ್ ಭಟ್ ಸುಚಿತ್ರಾ ಅವಳನ್ನ ಮೆಚ್ಚಿಸುವುದಕ್ಕಾಗಿ ರೀಲ್ಸ್ ಮಾಡಿರುವಂತ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಮಾಡಿದೆ. ಸಾಕಷ್ಟು ಸದ್ದನ್ನ ಕೂಡ ಮಾಡ್ತಿರುವಂತದ್ದು. ಯಕ್ಷಗಾನ ಶೈಲಿಯಲ್ಲಿ ಅವರು ಒಂದು ರೀಲ್ಸ್ ಮಾಡಿರುವಂತದ್ದು ಇದೀಗ ವೈರಲ್ ಆಗ್ತಾ ಇದೆ. ಕಮಲಾಕರ್ ಭಟ್ ಸಾಕಷ್ಟು ಅವಳಿಗಾಗಿ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡಿರುವಂತದ್ದು. ಅವಳಿಗಾಗಿ ಸಾಕಷ್ಟು ಖರ್ಚುಗಳನ್ನ ಕೂಡ
ಮಾಡಿ ಹಣವನ್ನ ಕೂಡ ಅವಳ ಹೆಸರಿಗೆ ಮಾಡಿರುವಂತದ್ದು. ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿ ಹಣವನ್ನ ಆಕೆಯ ಖಾತೆಯಲ್ಲಿ ಇಟ್ಟಿರುವಂತದ್ದನ್ನ ಕೂಡ ಆಡಿಯೋ ಮೂಲಕ ಕಮಲಾಕರ್ ಭಟ್ ಹೇಳಿರುವಂತದ್ದು ಈಗಾಗಲೇ ವೈರಲ್ ಆಗಿರುವಂತದ್ದು. ಪ್ರಜ್ವಲ್. ಫೈನ್ ಉದಯ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.